ಜಂತರ್ ಮಂತರ್ನಲ್ಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರದಲ್ಲಿ ದೇಶಾದ್ಯಂತ ಬಂದಂಥ ವಿದ್ಯಾರ್ಥಿಗಳು ಹೋರಾಟದಲ್ಲಿ ಭಾಗವಹಿಸಿದ್ದರು. ಆ ಭಾಗವಹಿಸಿದಂಥ ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಇಲಾಖೆ ದೌರ್ಜನ್ಯ ಭಾಳಷ್ಟು ಖಂಡನೀಯವಾದಂಥ ವಿಚಾರ ಆಗಿದೆ. ಹಾಗಾಗಿ ಈ ದೇಶ ಎತ್ತ ಸಾಗ್ತಾ ಇದೆ ಅನ್ನೋದು ಒಂದು ಪ್ರಶ್ನೆ ಆಗ್ತಾ ಇದೆ ಇವತ್ತು. ಯಾಕಂದರೆ ಅವ್ರು ಯಾರು ಬೇರೆ ದೇಶಗಳಿಂದ ಬಂದಂಥ ಉಗ್ರವಾದಿಗಳಲ್ಲ. ಇದೇ ದೇಶದ ಇದೇ ಮಣ್ಣಲ್ಲಿ ಹುಟ್ಟಿದಂಥ ಮಕ್ಕಳು ಆ ಸಣ್ಣ ಸಣ್ಣ ವಿದ್ಯಾರ್ಥಿಗಳ ಮೇಲೆ ಸಾಕಷ್ಟು ಅವರ ಮೇಲೆ ಅಮಾನುಷವಾಗಿ ಒಡೆದು ಮಾರಣಾಂತಿಕವಾದ ಹಲ್ಲೆಗಳು ಮಾಡಿರ್ತಕ್ಕಂಥ ವಿಚಾರ ತುಂಬ ನೋವಾಗ್ತಾ ಇದೆ. ಯಾಕಂದರೆ ಇಂಥ ನೋವಿನ ಸಂಗತಿಯನ್ನು ನಾವು ಇವತ್ತು ಪ್ರಶ್ನೆ ಮಾಡಲೇಬೇಕಾಗಿದೆ. ಕಾರಣ ಏನು ಅಂದರೆ, ಇವರು ಹೋರಾಟ ಸಂವಿಧಾನಾತ್ಮಕವಿತ್ತು. ಆದರೆ ಇದನ್ನು ಏನು ಮಾನ್ಯ ಶಿಕ್ಷಣ ಮಂತ್ರಿಗಳಾದ ಕೇಂದ್ರ ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ಏನಾಗಿದ್ದರು, ಅವ್ರಿಗೆ ಯಾಕೆ ಇದರ ಬಗ್ಗೆ ಅರಿವಿಲ್ವಾ? ನೀಟ್ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಸೋರಿಕೆ ಆಯಿತು, ಎಷ್ಟು ಲಕ್ಷಾಂತರ ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯವನ್ನು ಹಾಳು ಮಾಡಿರ್ತಕ್ಕಂಥ ವಿಚಾರ ಧರ್ಮೇಂದ್ರ ಪ್ರಧಾನ್ ಅವರ ಮೇಲಿದೆ. ಸೊ ಹಾಗಾಗಿ ಇಂಥ ವಿಚಾರಗಳನ್ನು ಈಗಾಗಲೇ ನಾವು ಭಾಳಷ್ಟು ನಮ್ಮ ಸಂಘಟನೆ ವತಿಯಿಂದ ಖಂಡಿಸ್ತಾ ಇದ್ದೀವಿ. ಮತ್ತು ಇದೇ ರೀತಿಯಾಗಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ನಾವು ರಾಜ್ಯಾದ್ಯಂತ ಅಲ್ಲ ದೇಶಾದ್ಯಂತ ಕೂಡ ಒಂದು ಬೃಹತ್ ಚಳುವಳಿಯನ್ನು ಮಾಡಬೇಕಾಗ್ತದೆ. ಇದಕ್ಕೆ ಹೊಣೆ ಹೊತ್ತಿರತಕ್ಕಂಥ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರಾಗಿರ್ಬೋದು, ಅಮಿತ್ ಶಾ ಅವರು ಮತ್ತು ಏನು ಶಿಕ್ಷಣ ಮಂತ್ರಿಗಳಾದ ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಯಾಕಂದರೆ ಈ ದೇಶವನ್ನು ಮುನ್ನಡೆಸ್ತಕ್ಕಂಥ ಒಂದು ಯಾವುದೇ ನೈತಿಕ ಹೊಣೆ ಇಲ್ಲ ಅವ್ರಿಗೆ. ಅವರು ಕೂಡಲೇ ರಾಜೀನಾಮೆ ಕೊಡಲೇಬೇಕು. ಹಾಗಾಗಿ ಇದನ್ನು ಇನ್ನೂ ಕೆಲವರು ಪ್ರಶ್ನೆ ಮಾಡ್ತಾನೇ ಇಲ್ಲ. ಯಾಕಂದರೆ ನಮ್ಮ ಮಕ್ಕಳ ಭವಿಷ್ಯವನ್ನು ಇವತ್ತು ನಾವೇ ಇದ್ದಬೇಕಾಗಿದೆ. ಹಾಗಾಗಿ ಇದಕ್ಕೆ ಹೊಣೆಗಾರರಾದಂಥ ಪ್ರಧಾನಮಂತ್ರಿಗಳಾಗಿರ್ಬೋದು, ಅಮಿತ್ ಶಾ ಅವರಾಗಿರ್ಬೋದು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರು ಈ ಕೂಡಲೇ ರಾಜೀನಾಮೆ ಕೊಡಬೇಕು. ಇದನ್ನು ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಅಂತ ಹೇಳ್ತಾ, ಜೈ ಭೀಮ್, ಜೈ ಕರ್ನಾಟಕ ಮಾತೆ.